ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣತೆ. ಆತ್ಮೀಯ ಶರಣ ಬಂಧುಗಳೇ, ನಮ್ಮ ಬಸವ ಪ್ರಚಾರಕರಾದಂಥ ಸಿದ್ದನಪ್ಪ ಕಪ್ಲಾಪುರ ಅವರು ಮೊನ್ನೆ ಸಾಯಂಕಾಲ ಹೃದಯಾಘಾತದಿಂದ ಆಪ್ರೇಷನ್ ಮಾಡಿಸ್ಕೊಂಡು ಮನೆಗೆ ಬಂದಿದ್ದರು. ಅವ್ರಿಗೆ ಭೇಟಿ ಮಾಡೋ ಸಲುವಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ. ಇವ್ರಿಗೆ ನಾವು ಸಣ್ಣದು ಹಿಡಿದು ನೋಡ್ತೀವಿ ರೀ. ನಮ್ಮ ಏರಿಯಾಕ್ಕೆಲ್ಲ ಬಂದು ಬಸವ ಪ್ರಚಾರ ಮಾಡ್ತೇವೆ. ಭಾಳ ಚಂದ ಹೇಳ್ತಾರಲ್ಲ, ಬಸವ ತತ್ವದಾಗಲಿ ವಚನ ಬಗ್ಗೆ ಆಗಲಿ ಯಾವುದನ್ನೂ ಇಷ್ಟು ಸರಿ ಹೇಳ್ತಾರಂದ್ರೆ ಇವ್ರಂಗೆ ಯಾರು ಹೇಳಲ್ರಿ. ಭಾಳ ಚಂದ ಹೇಳ್ತಾರೆ. ಹಾಗಾಗಿ ಇವ್ರ ಮಾತಿಗೆ ನಾವು ಭಾಳ ಮರ್ಯಾದೆ ಕೊಡ್ತೇವೆ. ಭಾಳ ಒಳ್ಳೆ ಮನುಷ್ಯರ. ಇವ್ರಿಗೆ ಹಿಂಗೆ ಆಗ್ಯಂತ ಗೊತ್ತೈತಿಕ್ಕೆ ನಮ್ಗೆ ಮನಸ್ಸು ಹೆಂಗೋ ಬೇಜಾರಾಗಿತ್ತು ಭಾಳ. ಅದಕ್ಕೆ ನಾವು ಅವತ್ತು ಹಾಸ್ಪಿಟಲ್ಗೆ ಹೋಗೋಮೇನೊಂದು ಮೊದಲಿನ ಅದಕ್ಕೆ ಮತ್ತೆ ಫೋನ್ ಹಚ್ಚಿ ಕೇಳ್ತಿಕ್ಕಿಲ್ಲ ಮನೆಗೆ ಬಂದ್ರೆ ಅಂತಂದರು. ನಮಗೆ ಬರ್ಲಕ್ಕೆ ಟೈಮ್ ಸಿಕ್ಕಿಲ್ಲ. ನಿನ್ನ ಈಗ ಸಂಡೇ ಇತ್ತು, ಅದಕ್ಕೆ ಇವತ್ತು ಅವ್ರಿಗೆ ಭೇಟಿ ಮಾಡೋಕ್ಕಂತ ಬಂದಿದ್ರು. ಅವರೆಲ್ಲ ಈಗ ಗುಣಮುಖರಾಗ್ಯಾರ. ಭಾಳ ಖುಷಿಯಾಗ ನಿಮಗೆ. ಅವರು ಇನ್ನೂ ಆದಷ್ಟು ಬೇಗ ಗುಣಮುಖರಾಗಿ ಮತ್ತು ಬಸವ ಪ್ರಚಾರಕ್ಕೆ ಮತ್ತೆ ಬೇಗ ಗುಣಮುಖರಾಗಿ ಬರ್ಬೇಕು ಅಂಥೇಳಿ ನಮಗೆಲ್ಲ ಭಾಳ ಆಸೆ ಇದೆ. ಇಂಥವ್ರಿಂದ ಬಸವ ತತ್ವ ಬೆಳೀತಾರೆ. ಈ ಮಠಾಧೀಶರ ಯಾರೂ ಕೂಡ ಬಸವ ಪ್ರಚಾರ ಮಾಡಲ್ಲ, ಬರೀ ಸ್ವಾರ್ಥಕ್ಕೋಸ್ಕರ ಮಾಡ್ತಾಯಿದ್ದಾರೆ. ಹಾಗಾಗಿ ಇಂಥವ್ರಿಂದ ಬಸವ ತತ್ವ ಇಷ್ಟು ಪ್ರಚಾರ ಅಲ್ಲತ್ತಂದ್ರೆ ಒಂದು ಹಳ್ಳಿಯವರು ಹೋದ್ರಂದ್ರೆ ಏನು ಹೇಳಬೇಕು ಏನಿಲ್ಲ ಹೆಂಗೆ ಹೇಳ್ಬೇಕು ಅಂತ ಪೂರ ನಾಲೆಜ್ ಇದ್ದಾವೆ ಅವರಿಗೆ. ಇವ್ರಿಗಿದ್ದಷ್ಟು ನಾಲೆಜ್ ಯಾವ ಬಸವ ಇದು ಏನಂತಾರೆ ಮಠಾಧೀಶರಿಗಿಲ್ಲ. ವಿಭೂತಿ ಬಗ್ಗೆ ಹೇಳ್ತಾರೆ, ಇಷ್ಟಲಿಂಗ ಬಗ್ಗೆ ಹೇಳ್ತಾರೆ, ರುದ್ರಾಕ್ಷಿ ಬಗ್ಗೆ ಹೇಳ್ತಾರೆ, ಮತ್ತು ವಚನ ಯಾವಾಗ ಹೇಳಬೇಕು, ನಾವು ಪ್ರಾರ್ಥನೆ ಯಾವಾಗ ಮಾಡಬೇಕು, ನಾವು ಲಿಂಗ ಪೂಜೆ ಯಾವಾಗ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸೂಕ್ಷ್ಮವಾಗಿ ಹೇಳ್ತಾರೆ ಅವರು. ನಾವು ನೋಡ್ತಾ ನಮ್ಮ ಗಲ್ಲೆ ಬಂದಾಗ ಭಾಳ ಚಂದ ಹೇಳ್ತೀವಿ. ಈ ಟೈಮಿಗೆ ಇವತ್ತು ಹೆಚ್ಕೊರಿ, ಈ ಟೈಮಿಗೆ ಪ್ರಾರ್ಥನೆ ಮಾಡಿರಿ, ಈ ಟೈಮಿಗೆ ಲಿಂಗ ಪೂಜೆ ಮಾಡ್ಕೊರಿ, ಸಾಯಂಕಾಲ ಈ ಟೈಮ್ ಪೂಜೆ ಮಾಡಬೇಕು, ಪ್ರಾರ್ಥನೆ ಮಾಡ್ಬೇಕಂತ ಹೇಳ್ತಾರೆ. ನನ್ನ ಇದ್ದಾಗ ಇವರು ಖೈದಿಗಳಿಗೆ ಅಪರಾಧಿ ಏನು ಇರ್ತಾವಲ್ಲ ಅಂಥವ್ರಿಗೆ ವಚನದ ಬಗ್ಗೆ ಅವರಿಗೆಲ್ಲ ಸವಿಸ್ತಾರವಾಗಿ ಹೇಳ್ತಾರಂತ. ಅವ್ರಿಗೆ ಈ ಕಳಬೇಡ, ಕೊಲ್ಲಬೇಡ, ಹುಸೆ ನೀಡಲಬೇಡ, ಮುನಿಯಬೇಡ, ತನ್ನ ಮನ್ನಿಸಬೇಡ, ಇದೇ ಹರಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನೆಲೆಸುವ ಪರಂಥೇಳಿ ಎಷ್ಟು ಸರಿಯಾಗಿ ಹೇಳ್ತಾರ ವಚನ. ಈ ಬಸವನ ವಚನವೇ ಹಂಗವ್ರಿ. ಹೆಂಗೋ ಅಂತ ಈ ಬಸವನ ಬಗ್ಗೆ ಹಿಂಗೆ ವಚನ ಹೇಳಿದ್ರೆ ಅದ್ರ ಬಗ್ಗೆ ಅರ್ಥ ಹೇಳೋಕ್ಕೆ ಹತ್ತಲ್ಲ. ಆಟೋಮೆಟಿಕ್ಕಾಗಿ ಮನುಷ್ಯರು ಅದು ಅರ್ಥನೇ ಆಗುತ್ತದ. ಹಂಗೆ ಈ ಜಲಖಾನೆ ಭಾಳ ಚಂದ ಹೇಳ್ರಿ. ಇದನ್ನು ಕೇಳಿದವರಿಗೆಲ್ಲ ಹಾಗಾಗಿ ಭಾಳ ಖುಷಿ ಆಯಿತು. ಮನೆಗೆ ಚಂದ ಬಂದರು, ಆರಾಮಾಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಈ ಲಿಂಗಾಯತ ಧರ್ಮದಲ್ಲಿ ಬಸವ ಪ್ರಚಾರಕರು ಭಾಳಷ್ಟು ಜನ ಕಳ್ಕೊಂಡಿದ್ದೇವೆ. ಆಗ ನಮ್ಮ ಮಾತೆ ಮಹಾದೇವಿಯವರಾಗಲಿ, ಸಿದ್ದೇಶ್ವರ ಸ್ವಾಮೀಜಿಯವರಾಗಲಿ, ಚನ್ನಬಸವ ಭಟ್ಟರ ಭಾಲ್ಕೆ ಅವರಾಗಲಿ, ಇಷ್ಟು ಜನ ಎಲ್ಲ ಕಳ್ಕೊಂಡಿದ್ದೇವೆ. ಆದರೆ ಅವ್ರ ಥರನೇ ಇವರು ಕೂಡ ಬಸವ ಪ್ರಚಾರ ಮಾಡ್ತಾಯಿದ್ದಾರೆ. ನಾನು ನೋಡ್ತಿದ್ದೆ, ಭಾಳ ವರ್ಷದಿಂದ ನೋಡ್ತೀವಿ. ಅವರಿಗೆ ಒಂದು ಗಾಡಿ ಇಲ್ಲ, ಒಂದು ಕಾರಿಲ್ಲ, ಇವ್ರ ಹೆಸರು ಒಂದು ಆಸ್ತಿ ಇಲ್ಲ, ಇನ್ನೇನಿಲ್ಲ. ಇವ್ರ ಹೆಸರಿದ್ದಂಥ ಆಸ್ತಿನೇ ಬಸವ ಮಂಟಪನ ಮಾಡ್ಯಾರೆ. ಇಲ್ಲಿ ಕಪ್ಲಾಪುರದ ಒಂದು ಮಾಡ್ಯಾರ ಮತ್ತು ನವೋದ ಒಂದು ಮಾಡ್ಯಾರ. ಈಗ ಎಷ್ಟೋ ಜನ ಮಠಾಧೀಶರು ಇದ್ದಾರೆ. ಅವರೆಲ್ಲ ಆ ಆಸ್ತಿ ಮಾಡ್ಕೊಂಡು ಅವ್ರ ಹೆಸರು ಮಾಡ್ಕೊತಾರೆ, ಇಲ್ಲ ಮಾರಾಕ್ತಾರೆ. ಆದರೆ ಇವ್ರು ಹಾಗಿಲ್ಲ. ಇವ್ರ ಹೆಸರಿದ್ದಂಥ ಆಸ್ತಿನೇ ಮಠಾಧೀಶರು ಮಠ ಮಾಡಿ ಇಲ್ಲಿ ಬಂದಂಥ ಜನರಿಗೆಲ್ಲ ಅನ್ನ ದಾಸೋಹ ಮಾಡ್ತಾರೆ. ಅಂಥ ಒಳ್ಳೆಯ ವ್ಯಕ್ತಿಯವರು. ಇದಕ್ಕೆ ನಾವು ಇಷ್ಟೇ ಕೇಳ್ಕೊತೀವಿ, ಬಸವಣ್ಣನವರು ಇವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಮತ್ತು ಬಸವ ಪ್ರಚಾರಕ್ಕೆ ಗುಣಮುಖರಾಗಿ ಬೇಗ ಬರಬೇಕಂತೇಳಿ ನಮ್ಮೆಲ್ಲರ ಆಸೆ ಇದೆ. ಅದಕ್ಕೆ ಸರ್ವರಿಗೂ ಶರಣತೆ.